ನಿನ್ನೆಯಿಂದ ನಿರಂತರವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ರೆ, ಒಂದು ಪ್ರತಿಭಟನೆಗೆ ಬಹಳಷ್ಟು ಹಿರಿಯರು ಬಂದಿದ್ದಾರೆ, ತಾವಿದ್ದೀರಾ. ಒಂದು ಇವತ್ತು ವಿರೋಧ ಪಕ್ಷದ ನಾಯಕರಾಗಿತ್ತು ಚಿಲುವಾರು ನಾರಾಯಣಸ್ವಾಮಿ ಅವರು ಬಂದಿದ್ರು. ಹೇಳಿ ಸರ್, ಒಂದು ಪ್ರತಿಭಟನೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇನ್ನೂ ಬರ್ತಾ ಇದೆ, ನೀವು ಮಾಡಿರೋದಕ್ಕೆ ಒಂದು ಪ್ರತಿಫಲ 100% ಸಿಕ್ಕಿದೆ ಅನಿಸ್ತಿದೆ, ಅದ್ರ ಬಗ್ಗೆ ತಾವ್ ಹೇಳಿ ಸರ್. ಸರ್, ಸಿಕ್ಕಿದೆ ಅನ್ನೋದಕ್ಕಿಂತ ನಾವು ಸುಮಾರು ಈ ಮಳೆಗಾಲ ಇರೋದ್ರಿಂದ ಸುಮಾರು ನಿನ್ನೆಯಿಂದ ಇವತ್ತು ಮಹಿಳೆಯರು, ಪುರುಷರು, ಅಂಗವಿಕಲರು, ವಿಧವೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಿನ್ನೆಯಿಂದ ಇವತ್ತಿನ ನಾವು ಧರಣಿಯಲ್ಲಿ ಭಾಗವಹಿಸಿದ್ವಿ. ಮಳೆ ಗಾಳಿ ಏನು ಲೆಕ್ಕಿಸದ, ಯಾಕಂದ್ರೆ ನಮ್ಮೆಲ್ಲ ಮೇಲ್ವಿಚಾರಕರು ಎಲ್ಲ ಮಾತಾಡ್ಕೊತಿದ್ವಿ. ಒಂದಿನ ನಾವು ಕಳ್ಸ್ಕೊಂಡೇವೆ ಅಂದ್ರೆ ಜೀವನ ಪೂರ್ತಿ ನಮ್ದೆಲ್ಲ ಬದುಕೆಲ್ಲ ಕೊಳೆ ಆಗಿರ್ತದೆ. ಅದಕ್ಕೆ ನಮ್ದೆಲ್ಲ ಕೆಲಸ ಬಗ್ಸಿಗಳನ್ನೆಲ್ಲ ಮೀಸಲಿಟ್ಟು ಈ ಹೋರಾಟವನ್ನು ನಾವು ಯಶಸ್ವಿಯಾಗಿ ಪಡೆಯಲೇಬೇಕು ಅಂತ ಹೇಳಿ ಅನ್ನೋ ಒಂದು ದೃಢ ನಿರ್ಧಾರದಿಂದ ನಾವು ಒಂದು 2 ದಿನದಿಂದನೂ ಇಲ್ಲಿವರೆಗೆ ಹೋರಾಟದಾಗ ಭಾಗವಹಿಸಿದ್ದೀವಿ. ಹೋರಾಟನೂ ಕೂಡ ಯಶಸ್ವಿಯಾಗಿ ಮುಂದುವರೆಯಕತ್ತದ ನನ್ನ ಅಧ್ಯಕ್ಷರ ನೇತೃತ್ವದೊಳಗೆ. ಆದ್ರೆ ಬಹಳ ಒಂದು ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ, ಚುನಾಯಿತ ಪ್ರತಿನಿಧಿಗಳಾಗ್ಲಿ, ಆಡಳಿತ ಪಕ್ಷದ ಶಾಸಕರು ಆಗ್ಲಿ, ಸಚಿವರಾಗ್ಲಿ, ಇದುವರೆಗೂ ಈ ಕಡೆ ನಮ್ಮ ಕಡೆ ಏನೂ ಸುದ್ದಿ ಇಲ್ಲ. ಒಂದು ಆಮೇಲೆ ಇಲಾಖೆಯ ಹಿರಿಯರು, ಅವರು ಏನಾದ್ರೂ ಉನ್ನತ ಮಟ್ಟದ ಹಿರಿಯರ ಅಧಿಕಾರಿಗಳಾದ್ರೂ ಬಂದು ಏನಾದ್ರೂ ಒಂದು ಬೇಡಿಕೆಯನ್ನು ನಾವು ಖಂಡಿತವಾಗಿ ಈಡೇರಿಸ್ತೀವಿ, ನೀವು ಮಳೆಗಾಲಾಗ ನೀವೆಲ್ಲ ಮಹಿಳೆಯರು, ಪುರುಷರು, ಮಕ್ಕಳನ್ನೆಲ್ಲರೂ ಕರ್ಕೊಂಡು ಬಂದು 2 ದಿನ ಆಯ್ತು, ನೀವು ಈ ಹೋರಾಟವನ್ನು ಇಲ್ಲಿಗೆ ಮೊಟಕುಗೊಳಿಸ್ರಿ ಅಂತ ಹೇಳಿ ನಮ್ಮೆಲ್ಲ ಮೇಲ್ವಿಚಾರಕರನ್ನು ಅವರ ಇಲಾಖೆಯಲ್ಲಿ ಕರೆದು ಸೌಜನ್ಯಕ್ಕಾದ್ರೂ ಮಾತಾಡಿಸುವಂತ ಒಂದು ಕಾರ್ಯಕ್ಕೆ ಕೈ ಹಾಕಲಿಲ್ಲ. ಬಹಳ ಮೇಲ್ವಿಚಾರಕರಿಗೆ ಒಂದು ನೋವಿನ ಸಂಗತಿ, ಇದು ಅವಮಾನ ಕೂಡ ಹೌದು ಅಂತ ನಾವು ಭಾವಿಸ್ತೀವಿ. ದಯವಿಟ್ಟು ಮಾತಾಡೋ ಮೂಲಕ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳಿಗಾದ್ರೂ ನಾವು ವಿನಂತಿ ಮಾಡ್ಕೊತೀವಿ. ಈಗ ತಾನೇ ಆಗಮಿಸಿದಂತ ಚಲುವಾದಿ ನಾರಾಯಣಸ್ವಾಮಿ ಅವರು ಮೇಲ್ಮನೆ ವಿರೋಧ ಪಕ್ಷದ ನಾಯಕರು, ಅವರಲ್ಲಿ ಕೂಡ ತಾವು ಮನವಿ ಮಾಡ್ಕೊಂಡಿದ್ದೀವಿ. ನಾವು ನಮ್ಮ ಹೋರಾಟ 1998ರಿಂದ ಈಗ 88ರಿಂದ ನಮ್ದು ಇಲ್ಲಿವರೆಗೂ ನಮ್ಮ ಬದುಕು ನರಕ ಯಾತ್ರೆಯಾಗಿ ಪರಿಣಮಿಸಿದೆ. ಅದಕ್ಕೆ ಕಾರಣ ತಮ್ಮ ಮಾಧ್ಯಮದ ಮೂಲಕ ಇನ್ನೊಮ್ಮೆ ನಾನು ಚುನಾಯಿತ ಪ್ರತಿನಿಧಿಗಳಿಗೆ, ಆಡಳಿತ ಪಕ್ಷದ ಶಾಸಕರು, ಸಚಿವರಿಗೆ, ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತೀನಿ. ನಮ್ಮ ಬೇಡಿಕೆಯಾಗಿ ಹೋದರೆ ದಯವಿಟ್ಟು ಆ ಬೇಡಿಕೆಯನ್ನ ಭರವಸೆಯ ಮೂಲಕ ಈಡೇರಿಸಿ ಕಾರ್ಯರೂಪಕ್ಕೆ ಬರಲಿ ಅಂತ ಆಶಿಸ್ತೀನಿ. ಸರ್, ನಾವು ಮಾಧ್ಯಮ ಇಷ್ಟಪಡ್ತೀವಿ ಅಂದ್ರೆ, ತಾವೆಲ್ಲ ಹಿರಿಯರಿದ್ರ, ಸತ್ಯನಾರಾಯಣ ಸರ್ ಇದ್ದೀರಾ, ನೀವಿದ್ದೀರಾ, ಮತ್ತೆ ಎಲ್ಲ ತಾವು ಹಿರಿಯರಿದ್ರ. ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಕೂತು ಚರ್ಚೆ ಮಾಡಿ ಒಂದು ಡಿಸ್ಕಸ್ ಮಾಡಿ ಈ ಒಂದು ಸಮಸ್ಯೆನ ಬಗೆಹರಿಸ್ಕೋಬಹುದು ಸರ್. ಅದ್ರ ಬಗ್ಗೆ ತಾವ್ ಹೇಳಿ ಸರ್. ಸರ್, 3 ವರ್ಷದಿಂದ ನಾನು ನಮ್ಮ ಕೆ.ವಿ. ಸತ್ಯನಾರಾಯಣ ಅಧ್ಯಕ್ಷರು, ನಮ್ಮ ಯೂನಿಯನ್ ರಾಜ್ಯ ಅಧ್ಯಕ್ಷರು ಹೋರಾಟಗಳನ್ನ ಅದೇನದು ಮನವಿ ರೂಪದಲ್ಲಿ ಆಗಿರ್ಬೋದು, ಇಲಾಖೆ ಹಿರಿಯ ಅಧಿಕಾರಿಗಳ ಮುಖಾಂತರ ಆಗಿರ್ಬೋದು, ಅಧಿಕಾರಿಗಳ ಮುಖಾಂತರನೇ ಮತ್ತು ಚುನಾಯಿತ ಪ್ರತಿನಿಧಿಗಳು ಹೇಳಿದ್ರಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಈ ಗಮನವನ್ನು ನಾವು ಸೆಳೆದಿದ್ದೀವಿ. ಸರ್, ಮನವಿ ಕೊಡೋದಕ್ಕಿಂತ ಕೂತು ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸ್ಕೋಬಹುದು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್, ಅವರು ಈ ನಾಡಿನ ಪ್ರಥಮ ಪ್ರಜೆಗಳವರು, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅವ್ರನ್ನ ಕೈ ಹಿಡಿದು ಕೂಡಿಸುವಂತದ್ದಾಗ್ಲಿ, ನಾವು ಅವ್ರಿಗೆ ಕಿವಿಯಾಗಿ ಹೋಗಿ ಒಂದು ಆಪ್ತ ಸ್ನೇಹಿತರಂತೆ ಹೇಳುವಂತ ಒಂದು ದೊಡ್ಡ ಮಟ್ಟದ ನಾಯಕರಲ್ಲ ನಾವು. ಕೇವಲ 12,000 ರೂಪಾಯಿ ಒಂದು ತಿಂಗಳಿಗೆ ಪಗಾರ ತಗೊಳ್ಳುವಂತ ಬದುಕುವಂತ ಜನ ನಾವು. ಅದನ್ನು ಆ ಪ್ರಯತ್ನವನ್ನು ಅವ್ರ ಮನವೊಲಿಸಿ ಏನು ನಾವು ಕೆಲಸ ಗತಿಸಬೇಕಂತ ಮಾನ್ಯ ಅಧ್ಯಕ್ಷರು ಅವರ ಆ ಕೆಲಸ ಸತತ ಪ್ರಯತ್ನಗಳು ಐತಿ. ಅದು ಕಾರ್ಯ ನೋಡಿದ್ದೇವೆ. ಇಲಾಖೆ ಅಧಿಕಾರಿಗಳ ಮುಖಾಂತರ ತಾವು ಹೋಗಿ ಡಿಸ್ಕಸ್ ಮಾಡಿ ಈ ಸಮಸ್ಯೆ ಬಗ್ಗೆ ಹೌದು ಸರ್, ಬಗೆಹರಿಸಬೇಕು. ಆಮೇಲೆ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ರು. ಅವ್ರು ಹೆಂಗ್ ಮಾಡಿದ್ರಪ್ಪ, ನಮ್ದು ಮನವಿಗೆ ಏನು ಉತ್ತರ ಕೊಟ್ರಪ್ಪ ಅಂತಂದ್ರ, ಇಲ್ಲ ನಿಮ್ದು ಬೇಡಿಕೆ ನಮ್ದು ಬಹಳ ಮಹತ್ವದ ಐತಿ, ನೀವು ಕೂಡ ಎಲ್ಲರಂತೆ ಮನುಷ್ಯರು, ನೀವೆಲ್ಲ ಬದುಕಬೇಕು, ನಿಮ್ದೆಲ್ಲ ಗಮನ, ನಿಮ್ಮ ಸಮಸ್ಯೆಗಳೆಲ್ಲ ನಮ್ಮ ಗಮನಕ್ಕೆ ಅದಾವು. ಆದಷ್ಟು ನಾನು ಶೀಘ್ರದಲ್ಲಿ ಸರ್ಕಾರದ ಉನ್ನತ ಹಿರಿಯ ಅಧಿಕಾರಿಗಳ ಜೊತೆಗೆ ಆಗಿರ್ಬೋದು ಮತ್ತು ಇಲಾಖೆಯ ಸಚಿವರ ಜೊತೆಗೆ ನಾನು ಶೀಘ್ರದಲ್ಲಿ ಚರ್ಚಿಸಿ ನಿಮ್ಮ ಬೇಡಿಕೆಯನ್ನು ಶೀಘ್ರದಲ್ಲಿ ಈಡೇರಿಸಲಾಗುವುದು. ಸರ್, ನಾನು ಮಾಂತಗೌಡ ಕಾಸಿನಕುಂಟೆ ಅಂತ, ಬಿಜಾಪುರ ಜಿಲ್ಲಾದ ನಮ್ಮ ಗ್ರಂಥಾಲಯ ಮೇಲ್ವಿಚಾರಕರ ಸಂಘದ ಅಧ್ಯಕ್ಷ. ಮೇಲ್ವಿಚಾರಕರ ಸಂಘಕ್ಕೆ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು. ಅಯ್ಯಯ್ಯೋ
ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಅಯ್ಯಯ್ಯೋ 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 ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಅಯ್ಯಯ್ಯೋ 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 ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಹಲೋ ಭಾರತ್ ಮಾತಾಕ್ಕೆ ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಮೇಲ್ವಿಚಾರಕರ ರಾಜ್ಯ ಸಂಘದ ಬೇಕು ಬೇಕೇ ಬೇಕು ಸರ್ಕಾರಿ ಗ್ರಾಮೀಣ ಗ್ರಂಥಪಾಲಕರ ಸಂಘಕ್ಕೆ ಹೋರಾಟಕ್ಕೆ ಅಯ್ಯಯ್ಯೋ 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 ಯಾತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ RDPR ಮಲತಾಯಿ ಧೋರಣೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ RDPR ದ್ವಂದ್ವ ನಿಲುವಿಗೆ RDPR ಮಲತಾಯಿ ಧೋರಣೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲಿಯ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ RDPR ಮಲತಾಯಿ ಧೋರಣೆಗೆ RDPR ಮಲತಾಯಿ ಧೋರಣೆಗೆ